ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. 10ನೇ ಮನೆ ಅಧಿಪತಿ ಅಂದರೆ ನಮ್ಮ ಉದ್ಯೋಗವನ್ನು ಸೂಚಿಸ್ತಕ್ಕಂಥದ್ದು. ಜೊತೆಯಲ್ಲಿ 10ನೇ ಮನೆ ನಮ್ಮ ಕರ್ಮವನ್ನು ಸೂಚಿಸ್ತಕ್ಕಂಥದ್ದು. ಹೌದು, ಕೇವಲ ಉದ್ಯೋಗ ಅಷ್ಟೇ ಅಲ್ಲ, ಆದರೆ ನಾವು ಮಾಡುವಂತಹ ಅನೇಕ ಒಂದು ಕರ್ಮಗಳು ಸಹಿತವಾಗಿ 10ನೇ ಮನೆ ಜೊತೆಗೆ ಸಂಬಂಧವನ್ನು ಹೊಂದಿದೆ. ಹಾಗಾದರೆ 10ನೇ ಮನೆಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ? ಈಗ ಎಷ್ಟೋ ಜನರು ಕೇಳ್ತಾರೆ, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ನಾವು ಉದ್ಯೋಗದಲ್ಲಿದ್ದೇವೆ ಆದರೆ ತುಂಬ ಕಿರಿಕಿರಿ ಇದೆ, ನಮ್ಮ ಜೊತೆಯಲ್ಲಿರೋರಿಂದ ಕಿರಿಕಿರಿ ಇದೆ, ಅಥವಾ ಬಾಸಿಂದ ಕಿರಿಕಿರಿ ಇದೆ, ಅಥವಾ ಕೆಲವರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗಬೇಕು, ಉದ್ಯೋಗವನ್ನು ಚೇಂಜ್ ಮಾಡ್ಕೋಬೇಕು, ಅಥವಾ ಪೋಸ್ಟಿಂಗನ್ನು ಬೇರೆ ಕಡೆಗೆ ಮಾಡ್ಕೋಬೇಕು, ಕೆಲವರಿಗೆ ಪ್ರಮೋಷನ್ ಆಗಬೇಕು, ಹಾಗೆಯೇ ಇನ್ನು ಕೆಲವರಿಗೆ ವಿದೇಶದ ಅವಕಾಶಗಳು ಲಭಿಸಬೇಕು, ಅಲ್ಲಿಗೆ ಹೋಗ್ತಕ್ಕಂಥದ್ದು, ಕೆಲವರಿಗೆ ಉದ್ಯೋಗದಿಂದ ಅವರ ಒಂದು ಫೈನಾನ್ಸ್ ಸ್ಥಿತಿಗತಿಗಳು ಹೆಚ್ಚಾಗಬೇಕು. ಹೀಗೆ ಉದ್ಯೋಗ ಅಂದರೆ ಒಂದು ಹಣಕಾಸು ಚೆನ್ನಾಗಾಗಬೇಕು ಸ್ಥಿತಿ ಅಂತಂದರೆ ಮೊದಲು ಉದ್ಯೋಗವೇ ಮುಖ್ಯ. ಒಂದು ಜೀವನ ನಿರ್ವಹಣೆ ಮಾಡಬೇಕು, ಅನೇಕರನ್ನು ನೋಡ್ಕೋಬೇಕು ಅಂತಂದರೂ ಅದಕ್ಕೆ ಮುಖ್ಯವಾಗಿ ನಮಗೆ ಉದ್ಯೋಗ ಬೇಕಾಗುತ್ತೆ. ಹಾಗಾಗಿ 10ನೇ ಮನೆ ಅತ್ಯಂತ ಒಂದು ರೀತಿಯಲ್ಲಿ ಪ್ರಮುಖವಾದಂತಹ ಮನೆ. ಹಾಗಾದರೆ ಈ 10ನೇ ಮನೆಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ? ನಮಗೇನೋ ಉದ್ಯೋಗದಲ್ಲಿ ತೊಂದರೆ ಇದೆ, ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ನಾನೇನೋ ಒಂದು ಪ್ರೊಫೆಷನ್ ನನ್ನದೇ ಓನ್ ಇದೆ, ಅದನ್ನು ನಾನು ಒಂದು ರೀತಿ ವಿಸ್ತಾರ ಮಾಡಿಕೊಳ್ಬೇಕು, ಅಥವಾ ನನಗೆ ಯಾವುದೋ ಒಂದು ಕಿರಿಕಿರಿ ಆಗ್ತಿದೆ, ಅಥವಾ ಏನೋ ಅಡೆತಡೆ ಆಗ್ತಿದೆ, ಅಥವಾ ಕೆಲಸಗಳೆಲ್ಲ ಅಲ್ಲೇ ಸಿಕ್ಕಾಕೊಂಡಿದೆ. ಹೀಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳಿರ್ಬೋದು. ಅದು 10ನೇ ಮನೆ ಅಲ್ಲಿ ಚೆನ್ನಾಗಿ ಆ್ಯಕ್ಟಿವೇಟ್ ಆದ್ರೇ 10ನೇ ಮನೆಗೆ ಸಂಬಂಧಿಸಿದಂತಹ ಕೆಲಸಗಳೆಲ್ಲ ಸರಿಯಾಗಿ ಆಗೋದಕ್ಕೆ ಸಾಧ್ಯ. ಹಾಗಾದರೆ 10ನೇ ಮನೆ ಆ್ಯಕ್ಟಿವೇಟ್ ಆಗೋದೇ ಯಾವಾಗ? ದಶ ಬರಬೇಕು, ಅದರ ಭುಕ್ತಿ ಬರಬೇಕು, 10ನೇ ಮನೆಯ ಅಧಿಪತಿಗೆ ಸಂಬಂಧಪಟ್ಟಂಥದ್ದು. ಆಗ ಏನಾಗುತ್ತೆ? ಆ್ಯಕ್ಟಿವೇಟ್ ಆಗುತ್ತೆ. ಸರಿ, ಇದು ಒಂದು ಲೆಕ್ಕಾಚಾರ. ಆದರೆ ನಾವು ಆ ದಶಾಭುಕ್ತಿ ಬರೋದಕ್ಕೇ ಕಾಯ್ತಾ ಇರಬೇಕಾ? ಈಗ ಅಂದ್ಕೊಳ್ಳೋಣ, ಈಗ ಯಾವುದೋ ಒಂದು ಭುಕ್ತಿ ನಡೀತಾ ಇದೆ, ನೆಕ್ಸ್ಟು ನನಗೆ ಕೆಲಸ ಇಲ್ಲ, ಆದರೆ ಅದು 10ನೇ ಮನೆಯ ಅಧಿಪತಿಯ ಭುಕ್ತಿ ಅಲ್ಲ, ಅಥವಾ 10ನೇ ಮನೆಯ ಅಧಿಪತಿಯ ದಶೆ ಅಲ್ಲ, ಅದು ಬರೋದಕ್ಕೆ ಇನ್ನೊಂದು ವರ್ಷನೋ ಇನ್ನೊಂದು 5 ವರ್ಷನೋ ಇದೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಅಲ್ಲಿಯವರೆಗೂ ಉದ್ಯೋಗ ಮಾಡದೆ ಹಾಗೆ ಇರೋದಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ಅದಕ್ಕೆ ಒಂದು ದಶಾಭುಕ್ತಿಯ ಲೆಕ್ಕಾಚಾರ. ಇಲ್ಲಿ ದಶಾಭುಕ್ತಿಯ ಲೆಕ್ಕಾಚಾರದ ಹೊರತಾಗಿ ಇರುವಂಥ ಇನ್ನೊಂದು ಸೀಕ್ರೆಟ್, ಒಂದು ಲೆಕ್ಕಾಚಾರ ಏನಂತಂದರೆ, ನಾವು ಏನು ಬೈ ಬರ್ತ್ ಹುಟ್ಟಿದ್ದೇವೆ, ಅಂದರೆ ಹುಟ್ಟಿದಂತೆ ನಮ್ಮ ಒಂದು ಹುಟ್ಟಿದ ತಕ್ಷಣ ನಮ್ಮ ಕುಂಡಲಿ ರೆಡಿ ಆಗುತ್ತೆ. ಆ ಒಂದು ಕುಂಡಲಿಯಲ್ಲಿ 10ನೇ ಮನೆಯ ಅಧಿಪತಿ ಅಥವಾ 10ನೇ ಮನೆಗೆ ಸಂಬಂಧಪಟ್ಟಂಥ ವಿಚಾರ ಯಾವತ್ತಿಗೂ ಏನಿರುತ್ತೆ? ಸದಾ ಇರುತ್ತೆ. ಅದನ್ನು ನಾವು ಮೊಟ್ಟ ಮೊದಲು ಅದನ್ನು ಸರಿ ಮಾಡ್ಕೊಳ್ತಾ ಬಂದಾಗ, ದಶಾಭುಕ್ತಿ ಒಂದು ವೇಳೆ ನಡೀತಾ ಇಲ್ಲ ಅಂದ್ರೂ, ಒಂದು ವೇಳೆ ದಶಾಭುಕ್ತಿ ನಂದು ಅದಿಲ್ಲ, ಆದರೆ ನನಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ತೊಂದರೆ ಇದೆ, ಅಡೆತಡೆ ಇದೆ, ಅಥವಾ ನನಗೆ ಇನ್ನೂ ಚೆನ್ನಾಗಿ ಆಗಬೇಕಂತಿದೆ, ಅಥವಾ ಉದ್ಯೋಗದಲ್ಲಿ ಸಂಬಂಧಪಟ್ಟಂತೆ ನನಗೇನೋ ಒಂದು ಸಮಾಧಾನ ಬೇಕಿದೆ, ಆಗ ದಶಾಭುಕ್ತಿಯನ್ನು ಕಾಯ್ದೇ ನಾವು ನಮ್ಮ ಒಂದು ಬರ್ತ್ ಚಾರ್ಟಲ್ಲಿ ಇರ್ತಕ್ಕಂಥದ್ದನ್ನೇ ಉತ್ತಮ ಮಾಡಿಕೊಂಡಾಗ ಆಗಲೂ ಕೂಡ ನಮಗೇನಾಗುತ್ತೆ? ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳು ಆಗುತ್ತೆ. ದಶಾಭುಕ್ತಿಯನ್ನು ನೋಡಬೇಕು ಖಂಡಿತವಾಗಿ, ಆದರೆ ಅದರ ಹೊರತಾಗಿನೂ ನಾವು ನಮ್ಮನ್ನು ಸದಾ ಕಾಲಕ್ಕೆ ಒಂದು ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಮಗೆ ಬೈ ಬರ್ತ್ ಬಂದಿರತಕ್ಕಂಥದ್ದು, ಅದನ್ನು ನಾವು ಸರಿ ಮಾಡ್ಕೋಬೇಕು. ಹಾಗಾದರೆ 10ನೇ ಮನೆಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಾದರೆ, ಮೊಟ್ಟ ಮೊದಲು 10ನೇ ಮನೆಯ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅನ್ನೋದನ್ನು ಮೊದಲು ನೋಡಬೇಕು. 10ನೇ ಮನೆಯ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೋ ಆ ನಕ್ಷತ್ರ ಅಧಿಪತಿನೇ ಏನಾಗಿರ್ತಾನೆ? ಆ ಒಂದು ಮನೆಯನ್ನು ಆ್ಯಕ್ಟಿವೇಟ್ ಮಾಡ್ತಾ ಇರ್ತಾನೆ. ಯಾಕೆ ಅಂತಂದರೆ, ತುಂಬ ಪವರ್ಫುಲ್ ಯಾವುದು? ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಕುಳಿತಿದೆ ಅಂತಕ್ಕಂಥದ್ದು. ಅದರ ಫಲವನ್ನು ವ್ಯಕ್ತಿ
ಅನುಭವಿಸ್ತಾ ಇರ್ತಾನೆ. ಅದೇ ರೀತಿಯಲ್ಲಿ 10ನೇ ಮನೆಯ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ, ಆ ನಕ್ಷತ್ರದ ಅಧಿಪತಿ ಯಾವ ಮನೆಗಳ ಅಧಿಪತಿಯಾಗಿದ್ದಾನೆ, ಯಾವುದರಲ್ಲಿ, ನಮ್ಮ ಲಗ್ನ ಚಾರ್ಟಲ್ಲಿ. ಮತ್ತು ಕೆಲವರು ಅನ್ಕೊಳ್ಬೋದು ನವಾಂಶನ ಡೀಟೇಲ್ ಅಲ್ಲ, ನಮ್ಮ ಲಗ್ನ ಚಾರ್ಟಲ್ಲಿ ಅವನು ಕೆಲವರಿಗೆ ಅನಿಸ್ಬೋದು ಡಿಗ್ರಿ ಪ್ರಕಾರ ಹೋಗಿದ್ದಾನ, ವಕ್ರಿ ಆಗಿದ್ದಾನ, ಅದು ಎಲ್ಲವನ್ನು ಹೊರತುಪಡಿಸಿ ಏನು ನಮ್ಮ 10ನೇ ಮನೆಯ ಅಧಿಪತಿ ನಂದು ಲಗ್ನದಲ್ಲಿ ಯಾರಾಗಿದ್ದಾನೆ ಅವನು, ಆ ಲಗ್ನದ ಅಧಿಪತಿ ಅಂದರೆ 10ನೇ ಮನೆಯ, ಆ ಲಗ್ನ ಚಾರ್ಟಲ್ಲಿ 10ನೇ ಮನೆಯ ಅಧಿಪತಿ ಯಾವ ನಕ್ಷತ್ರದ ಅಧಿಪತಿಯಲ್ಲಿ ಕುಳಿತಿದ್ದಾನೆ, ಆ ನಕ್ಷತ್ರದ ಅಧಿಪತಿ ಯಾವ ಮನೆಯನ್ನು ತೆಗೆದುಕೊಂಡಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್, ತುಂಬ ಮಹತ್ವವಾದಂತಹ ವಿಚಾರ ಇದು. ಇದನ್ನು ನಾವು ನೋಡಿಕೊಂಡ್ವಿ ಅಂತಂದರೆ ನಮ್ಮ ಒಂದು ಕರ್ಮದಲ್ಲಿ ನಾವು ಬಹಳಷ್ಟು ಸುಧಾರಣೆಯನ್ನು ತರ್ಬೋದು. ಹಾಗಾದರೆ ನಾವು ಇದನ್ನು ಕೆಲವೊಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ಅಂದ್ಕೊಳ್ಳೋಣ, ಒಂದು ತುಲಾ ಲಗ್ನದ ಕುಂಡಲಿ, ಯಾರ್ದೋ ಒಬ್ರದ್ದು ತುಲಾ ಲಗ್ನ ಇದೆ ಅಂತ ಹೇಳಿ ಯಾವ ರೀತಿ ನೋಡಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ತುಲಾ ಲಗ್ನ, ಈಗ ತುಲಾ ಲಗ್ನಕ್ಕೆ 10ನೇ ಮನೆಯ ಅಧಿಪತಿ ಯಾರಾಗ್ತಾರೆ, ಚಂದ್ರ. ಆಗ 10ನೇ ಮನೆಯ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ನೋಡಬೇಕು. ಅಂದ್ಕೊಳ್ಳೋಣ, ಈಗ ಒಂದು ಎಕ್ಸಾಂಪಲ್ ಪ್ರಕಾರ ಒಂದು ಬುಧನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಆಗ ಬುಧ ಯಾವ ಮನೆಯ ಅಧಿಪತಿ, ಇಲ್ಲಿ ತುಲಾ ಲಗ್ನಕ್ಕೆ ಬುಧ 9 ಹಾಗೂ 12ನೇ ಮನೆಯ ಅಧಿಪತಿ. 9 ಮತ್ತು 12ನೇ ಮನೆಯನ್ನು ನಾವು ಉಪಯೋಗಿಸಿದಾಗ ಜೀವನದಲ್ಲಿ, ಅಂದರೆ ಬಳಕೆಯಲ್ಲಿ ತಂದಾಗ ನಮ್ಮ 10ನೇ ಮನೆ ಇಂಪ್ರೂವ್ ಆಗಿಬಿಡುತ್ತೆ. ಈ ಒಂದು ಸೂತ್ರವನ್ನು ನಾವು ಅಳವಡಿಸ್ಕೊಂಡಾಗ, ಹಾಗಾದರೆ ಹೇಗೆ ನಾವು 9ನೇ ಮನೆ 12ನೇ ಮನೆಯನ್ನು ಉಪಯೋಗಿಸೋದು? 9ನೇ ಮನೆ, ಈಗ ನಮ್ಮ ಉದ್ಯೋಗ ಯಾವುದೇ ಇರ್ಬೋದು, ಆಗ 9ನೇ ಮನೆ ಏನಂತಂದರೆ ಸಲಹೆ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಅವರು ಪ್ರಾಮಾಣಿಕವಾಗಿ ಸಲಹೆ ಸೂಚನೆಯನ್ನು ಕೊಡ್ತಾರೆ. ಏನೋ ಒಂದು ಲಾಭ ಬರುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಅಂತಲ್ಲ, ಆದರೆ 9ನೇ ಮನೆ ಪ್ರಾಮಾಣಿಕವಾಗಿ ಅವರು ಗೈಡ್ ಮಾಡ್ತಾರೆ. ಅಥವಾ ಓದೋದು, ಏನನ್ನಾದರೂ ಸ್ಟಡಿ ಮಾಡೋದು, 9ನೇ ಮನೆ ಹೈಯರ್ ಎಜುಕೇಷನ್. ಇಲ್ಲ ಅಂತಂದರೆ ಆಗ ತೀರ್ಥಯಾತ್ರೆಗಳಿಗೆ, ಅಂದರೆ ಒಂದು ಒಳ್ಳೆಯ ದೇವರ ಸಾನ್ನಿಧ್ಯ ಅಥವಾ ಒಂದು ಒಳ್ಳೆಯ ಕ್ಷೇತ್ರ, ಅಲ್ಲಿಗೆ ಏನು ಮಾಡ್ತಕ್ಕಂಥದ್ದು, ವಿಸಿಟ್ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ, ಅಂದರೆ ಈ ಒಂದು ಕೆಲಸದ ಜೊತೆಗೆ ಇದನ್ನೂ ಮಾಡಿದಾಗ, ಮಾಡ್ತಾ ಇರ್ತಕ್ಕಂಥ ಕೆಲಸದ ಜೊತೆಗೆ ಆಗ ಕೆಲಸದಲ್ಲಿ ಬದಲಾವಣೆಗಳು, ಕೆಲಸದಲ್ಲಿ ಇಂಪ್ರೂವ್ಮೆಂಟು, ಅಥವಾ ಕೆಲಸದಲ್ಲಿ ಏನು ಸ್ಟಕ್ ಆಗಿದೆ ಅದರಲ್ಲಿ ಬದಲಾವಣೆಗಳಾಗುತ್ತೆ. ಮತ್ತು 12ನೇ ಮನೆ ಏನು, ಚಾರಿಟಿ, ಏನು ಮಾಡೋದು, ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ಅಷ್ಟಲ್ಲದೆ 12ನೇ ಮನೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್, ಏನೋ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ, ಅಥವಾ 12ನೇ ಮನೆ ಮೆಡಿಟೇಷನ್. ಅಷ್ಟಲ್ಲದೆ ಸಾಧ್ಯವಾದರೆ ವಿದೇಶ ಯಾತ್ರೆ. ಇಷ್ಟನ್ನು ಈ ರೀತಿ ಮಾಡಿದಾಗ, ಇದನ್ನು ಅಂದರೆ ಮ್ಯಾಕ್ಸಿಮಮ್ ಉಪಯೋಗಿಸಿದಾಗ, ಏನೋ ಒಂಚೂರು ಪಾರ ಉಪಯೋಗಿಸ್ತೀನಿ ಅಂದಾಗ ಚೂರು ಪಾರನೇ ಲಾಭ ಆಗೋದು. ಅಂದರೆ ಮ್ಯಾಕ್ಸಿಮಮ್ ಈ ಮನೆಯನ್ನು ಉಪಯೋಗಿಸಿದಾಗ ಏನಾಗುತ್ತೆ, 10ನೇ ಮನೆ ಬಲವಾಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಈಗ ಅಂದ್ಕೊಳ್ಳೋಣ, ಒಂದು ಕುಂಭ ಲಗ್ನಕ್ಕೆ ಅಲ್ಲಿ 10ನೇ ಮನೆ ಅಧಿಪತಿ ಯಾರಾಯಿತು, ಕುಜ. ಈಗ ಕುಜ ಯಾರ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ನೋಡೋಣ. ಅಂದ್ಕೊಳ್ಳೋಣ, ಈಗ ಕುಜ ಚಂದ್ರನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಚಂದ್ರ ಹಾಗಾದರೆ ಯಾವ ಮನೆಯನ್ನು ತೆಗೆದುಕೊಂಡಿದ್ದಾನೆ, 6ನೇ ಮನೆಗೆ ಅಧಿಪತಿ ಚಂದ್ರ ಇನ್ನೆಲ್ಲೋ ಇರ್ಬೋದು, ಆದರೆ ಯಾವ ಮನೆಯ ಅಧಿಪತಿ ಅಂತ ನೋಡಬೇಕು. ಚಂದ್ರ 6ನೇ ಮನೆಯ ಅಧಿಪತಿ. ಈಗ 6ನೇ ಮನೆ ಒಂದು ನಮಗೆ ಸಿಗುತ್ತೆ, ಇಲ್ಲಿ ಒಂದೇ ಮನೆ, ಯಾಕೆ ಅಂದರೆ ಚಂದ್ರನೇ ಒಂದೇ ಮನೆಯ ಅಧಿಪತಿ ಇದ್ದಾನೆ, ಕರ್ಕಕ್ಕೆ ಮಾತ್ರ. ಇಲ್ಲಿ ಈಗ ಅಂದ್ಕೊಳ್ಳೋಣ, ರಾಹುನೂ ಬಂದು ಕುಳಿತಿದೆ, ಕೇತುನೂ ಬಂದು ಕುಳಿತಿದೆ, ಅಥವಾ ಅಂದರೆ ರಾಹು ಅಥವಾ ಕೇತು ಯಾವುದಾದ್ರೂ ಒಂದು, ರಾಹು ಅಥವಾ ಕೇತುನಲ್ಲಿ ಯಾರಾದರೂ ಒಬ್ಬರು ಇರೋದಕ್ಕೆ ಸಾಧ್ಯ.
ರಾಹು ಇದೆ ಅಂದ್ಕೊಳ್ಳೋಣ ಅಥವಾ ಕೇತು ಇದೆ ಅಂದ್ಕೊಳ್ಳೋಣ. ಆಗ ಇಲ್ಲಿ ಏನಾಗಿದೆ ಅಂತಂದರೆ ಕುಜನೂ ಬಂದು ಇಲ್ಲೇ ಕುಳಿತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಆಗ ನಾವು ಹೇಗೆ ಮನೆಗಳನ್ನು ತೆಗೆದುಕೊಳ್ಳೋದು? ಒಂದು ವೇಳೆ ಆ ಮನೆಯಲ್ಲಿ ಗ್ರಹಗಳಿದೆ, ಯಾವುದೋ ಮನೆಯ ಅಧಿಪತಿ. ಈಗ ಕುಜನನ್ನು ತೆಗೆದುಕೊಂಡಾಗ 3 ಮತ್ತು 10ನೇ ಮನೆಯ ಅಧಿಪತಿ, ಆಗ ಅದನ್ನು ಕೂಡ ಕೌಂಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ 6ನೇ ಮನೆಯ ಅಧಿಪತಿ ಚಂದ್ರನಾಗಿದ್ದಾನೆ. ಹಾಗೆಯೇ 6ನೇ ಮನೆ ಕೂಡ ಅಲ್ಲಿ ಹೆಚ್ಚು ಬಲವಾಗಿದೆ, ಕಾರಣ ಅಲ್ಲಿ ಇನ್ನೂ ಕೆಲವು ಗ್ರಹಗಳು ಬಂದು ಕುಳಿತಿದ್ದಾವೆ. ಆಗ ನೋಡೋಣ, ಕುಜ 3 ಮತ್ತು 10ನೇ ಮನೆಗೆ ಅಧಿಪತಿ. ಹಾಗೆ ಇಲ್ಲಿ ನಾವು ಏನು ಮಾಡೋಣ, ಕೇತುವನ್ನು ತೆಗೆದುಕೊಳ್ಳೋಣ. ರಾಹು ಅಥವಾ ಕೇತು, ಇಲ್ಲಿ ಕೇತು ತೆಗೆದುಕೊಳ್ಳೋಣ. ಒಂದು ಎಕ್ಸಾಂಪಲಿಗೆ ಕೇತುವನ್ನು ತೆಗೆದುಕೊಂಡ್ವಿ ಅಂತಂದರೆ ಇಲ್ಲಿ ಈಗ ನಮಗೇನಾಯಿತು, 6ನೇ ಮನೆ, 3ನೇ ಮನೆ, 10ನೇ ಮನೆ ಜೊತೆಗೆ ಯಾರು? ಕೇತು. ಕೇತು ಇದ್ದರೆ ಆ ಮನೆಯನ್ನೇ ತೆಗೆದುಕೊಳ್ತಾನೆ, ಅಂದರೆ ಅಲ್ಲಿ 6ನೇ ಮನೆ. ಸರಿ, ಈಗ ಈ ವ್ಯಕ್ತಿ ತನ್ನ ಒಂದು 10ನೇ ಮನೆಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಆ್ಯಕ್ಟಿವ್ ಮಾಡ್ಕೋಬೇಕು. 10ನೇ ಮನೆ ಕೆಲಸದಲ್ಲಿ ತೊಡಗಬೇಕು, 10ನೇ ಮನೆ ಬಲ ಆಗಬೇಕು. ಆಗ 6ನೇ ಮನೆ ಅಂದರೆ ಏನು? ಇಲ್ಲಿ ಬ್ಯುಸಿ ಆಗಬೇಕು ವ್ಯಕ್ತಿ. ಅಂದರೆ ಆರಾಮಾಗಿ ಕೂತ್ಕೊಂಡೆ, ಆರಾಮಾಗಿ ಕಾಲ ಕಳೆದೆ, ಅಥವಾ ಆರಾಮಾಗಿ ಉಳ್ದೆ, ಅಥವಾ ಬೇರೆಯವರಿಂದ ಸೇವೆ ತೆಗೆದುಕೊಂಡೆ. ಕೆಲವರು ಏನು ಮಾಡ್ತಾರೆ, ಬೇರೆಯವರೇ ಅವರ ಪ್ಲೇಟ್ ತೊಳ್ಕೊಳ್ಬೇಕು, ಅವರ ಬಟ್ಟೆ ತೊಳ್ಕೊಡ್ಬೇಕು, ಅವ್ರದ್ದೆಲ್ಲ ಮಾಡಿಕೊಡ್ಬೇಕು. ಆ ರೀತಿಯಲ್ಲ, ಇಲ್ಲಿ ಆದಷ್ಟು ಸ್ವಯಂನ ಕೆಲಸವನ್ನು ಸ್ವಯಂ ಮಾಡ್ಕೊಳ್ತಕ್ಕಂಥದ್ದು, ಅಂದರೆ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತಂದರೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಬೇರೆಯವರಿಂದ ಸೇವೆಯನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಬ್ಯುಸಿ ಇರ್ತಕ್ಕಂಥದ್ದು ಇರಬೇಕವು. ಆಗ ಏನಾಗುತ್ತೆ, 10ನೇ ಮನೆ ಬಲವಾಗುತ್ತೆ. ಅಷ್ಟಲ್ಲದೆ ಇಲ್ಲಿ 3 ಮತ್ತು 10ನೇ ಮನೆ ಬರುತ್ತೆ. 3ನೇ ಮನೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಮೀಡಿಯಾ ಥ್ರೂ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಯಾವುದಾದ್ರೂ ಈಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಪೋಸ್ಟನ್ನು ಹಾಕ್ಕೊಳ್ತಕ್ಕಂಥದ್ದು 3, ಅಥವಾ ಒಂದು ಚಿಕ್ಕ ಪುಟ್ಟ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಒಂದು ಶಾರ್ಟ್ ಜರ್ನಿ, ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗಿ ಬಂದ್ವಿ, ಈ ಥರ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ ಜೊತೆಯಲ್ಲಿ 10ನೇ ಮನೆಗೆ ಸಂಬಂಧಪಟ್ಟಂತೆ ಈ ಗುರು ಹಿರಿಯರಿಗೆ ಗೌರವ ಕೊಟ್ಟಾಗ, ಜೊತೆಯಲ್ಲಿ 10ನೇ ಮನೆಗೆ, 10ನೇ ಮನೆ ಅಂತಂದರೆ ಕರ್ಮ, ಮಾಡ್ತಕ್ಕಂಥ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿದಾಗ, ಅಲ್ಲಿ ಬೈಕೊಳ್ತಾ ಅಥವಾ ಬೇಜಾರು ಮಾಡ್ಕೊಳ್ತಾ ಅಥವಾ ಕೋಪ ಮಾಡ್ಕೊಳ್ತಾ ಆ ಕರ್ಮ ಮಾಡೋದಲ್ಲ, ಅಥವಾ ಆ ಕರ್ಮ ಮಾಡುವಾಗ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದಾಗ ಇವರ ಒಂದು ಕರ್ಮಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಉದ್ಯೋಗದಲ್ಲಿ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಏನೆಲ್ಲ ಚೇಂಜಸ್ ಆಗಬೇಕಂತ ಅಂದ್ಕೊಂಡಿದ್ರು ಅದೆಲ್ಲ ಒಂದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಇಲ್ಲಿ ಏನು ಕೇತುನು ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹೇಗೆ? ಏನೋ ಒಂದು ಬುದ್ಧನ ಮೂರ್ತಿನೋ ಗಣೇಶನ ಮೂರ್ತಿನೋ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇಟ್ಟಾಗ ಆಗಲೂ ಕೂಡ 10ನೇ ಮನೆ ಬಲವಾಗುತ್ತೆ. ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಸಿಂಹ ಲಗ್ನದ ಕುಂಡಲಿ ಅಂತ ಇಟ್ಕೊಳ್ಳೋಣ. ಸಿಂಹ ಲಗ್ನಕ್ಕೆ 10ನೇ ಮನೆ ಅಧಿಪತಿ ಯಾರು? ಶುಕ್ರ. ಶುಕ್ರ ಗುರುವಿನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಆಗ ಗುರು 8ನೇ ಮನೆ ಮತ್ತು 5ನೇ ಮನೆಗೆ ಅಧಿಪತಿಯಾಗ್ತಾನೆ. ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ, ನನಗೆ ಆ ರೀತಿ ತೊಂದರೆ, ಈ ರೀತಿ ತೊಂದರೆ ಅಂತ ಹೇಳ್ತಾರೆ. ಹಾಗೆ ಒಬ್ಬರು ಹೇಳಿದರು, ನನಗೆ ತೊಂದರೆ ಇದೆ ವರ್ಕ್ ಪ್ಲೇಸಲ್ಲಿ, ನನಗೆ ಬಾಸ್ ಜೊತೆ ಕಿರಿಕಿರಿ ಆಗ್ತಾ ಇದೆ, ಸಬಾರ್ಡಿನೇಟ್ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ವರ್ಕ್ ಪ್ಲೇಸಲ್ಲಿ ಒಂಥರ ಒಳ್ಳೆಯ ವಾತಾವರಣ ಇಲ್ಲ, ಏನು ಮಾಡೋದು? ನನಗೆ ಎಷ್ಟು ವರ್ಷ ಆಯಿತು, ಒಂದು ಪ್ರಮೋಷನ್ನು ಆಗ್ತಾ ಇಲ್ಲ, ಒಂದು ಹೋಗಲಿ ಇನ್ಕ್ರಿಮೆಂಟು ಕೊಡ್ತಾ ಇಲ್ಲ. ಆಗ ಅವರಿಗೆ ತಿಳಿಸಲಾಯಿತು, ನೀವೊಂದು ಕೆಲಸವನ್ನು ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ನಕ್ಷತ್ರ ಅಧಿಪತಿ ಯಾರು? ಗುರು.
ಶುಕ್ರ ಗುರುವಿನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಹಾಗಾದರೆ ಗುರು ನಕ್ಷತ್ರದ ಅಧಿಪತಿ ಆಯಿತು. ಗುರು ಯಾವ ಯಾವ ಮನೆ ತೆಗೆದುಕೊಂಡಿದ್ದಾನೆ? 8 ಮತ್ತು 5. ಸರಿ, 8 ಮತ್ತು 5ನೇ ಮನೆಯನ್ನು ಮ್ಯಾಕ್ಸಿಮಮ್ ಉಪಯೋಗಿಸ್ಕೊಳ್ಬೇಕು. ಏನು ಮಾಡಬೇಕು? 8ನೇ ಮನೆ ಏನಾಗಿದೆ? ಟೆಕ್ನಾಲಜಿ ಆಗಿದೆ, ಮತ್ತು ಗುಹ್ಯ ವಿದ್ಯೆಗಳನ್ನ ಕಲಿತಕ್ಕಂಥದ್ದಾಗಿದೆ, ಮತ್ತು ಸ್ವಯಂವನ್ನು ಬದಲಾಯಿಸ್ಕೊಳ್ಳೋದಾಗಿದೆ. ಹಾಗೆ 8ನೇ ಮನೆ ಅಸ್ಟ್ರಾಲಜಿ ಅಥವಾ ಅಕಲ್ಟ್ ಸೈನ್ಸ್ದಾಗಿದೆ. ಸರಿ, ಅಸ್ಟ್ರಾಲಜಿಯ ಪುಸ್ತಕವನ್ನು ಓದ್ತಕ್ಕಂಥದ್ದು ಅಥವಾ ವಿಡಿಯೋಸ್ ನೋಡ್ತಕ್ಕಂಥದ್ದು ಅಥವಾ ಅಲ್ಲಿ ಯಾವುದೇ ರೀತಿಯ ಹೀಲಿಂಗ್ ರಿಲೇಟೆಡ್ ವಿಷಯಗಳಿಗೆ ಓದ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದು, ಟೋಟಲ್ ಈ ರೀತಿಯಾಗಿ ಮುಖ್ಯವಾಗಿ ಅಸ್ಟ್ರಾಲಜಿ ಮತ್ತು ಅಕಲ್ಟ್ ಸೈನ್ಸ್ ಸಂಬಂಧಪಟ್ಟಂತಹ ವಿಷಯಗಳನ್ನು, ಮಾಹಿತಿಗಳನ್ನು ಕಲೆ ಹಾಕ್ತಕ್ಕಂಥದ್ದು ಅಥವಾ ಓದ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು ಅಲ್ಲಿ ಅವರಿಗೆ ಒಳ್ಳೆಯದು ಅಂತ ತಿಳಿಸಲಾಯಿತು. ಅವರೇನು ಮಾಡಿದ್ರು, ಅದರಲ್ಲಿ ಆಯಿತು, ನಾನು ಅಸ್ಟ್ರಾಲಜಿಯ ಏನು ಮಾಡ್ತೇನೆ, ಪುಸ್ತಕವನ್ನು, ಕೆಲವೊಂದು ಆರ್ಟಿಕಲ್ಸನ್ನು ಓದ್ತೇನೆ, ವಿಡಿಯೋಸ್ಗಳನ್ನು ನೋಡ್ತೇನೆ ಅಂತ ಅವರು ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಾಯಿತು ಅಂತಂದರೆ 1 ತಿಂಗಳ ಒಳಗಾಗಿ ಅವರಿಗೆ ಅಲ್ಲಿ ಸಂಪೂರ್ಣ ವಾತಾವರಣ ಬದಲಾಯಿತು. ಯಾರ್ಯಾರು ಕಿರಿಕಿರಿ ಮಾಡ್ತಿದ್ರೋ ಅವರೆಲ್ಲ ಬೇರೆಡೆಗೆ ಹೋಗಿಬಿಟ್ರು. ಹಾಗೆಯೇ ಯಾರು ಅವರಿಗೆ ಮೇಲಿನ ಅಧಿಕಾರಿಗಳು ಇದ್ದರು ಅವರು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಅನುಕೂಲಕರವಾಗೋ ರೀತಿಯಲ್ಲಿ ವರ್ತಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ 5ನೇ ಮನೆ ಇತ್ತು. ನೀವು ನಿಮ್ಮದೇ ಯಾವುದೇ ಒಂದು ಕಲೆ ಇರ್ಬೋದು, ಆ ಕಲೆಯನ್ನು ಅವರಿಗೆ ಸ್ವಲ್ಪ ಹಾಡೋ ಕಲೆ ಇತ್ತು. ಅಂದರೆ ತುಂಬ ಚೆನ್ನಾಗಿ ಅಂತಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಹಾಡ್ತಾಯಿದ್ರು. ಅದನ್ನು ಏನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರು ತಮ್ಮ ಒಂದು ಫೇಸ್ಬುಕ್ಕಲ್ಲಿ ಒಂದು ಚುಟುಕಾಗಿ ಹಾಡುವಂಥದ್ದನ್ನು ಪ್ರಾರಂಭ ಮಾಡಿದ್ರು. ಈ ರೀತಿ ಏನು ಅಂತಂದರೆ ಅವರಿಗೆ ಅಲ್ಲಿ ಉತ್ತಮವಾಗ್ತಾ ಹೋಯಿತು. 5ನೇ ಮನೆ ಕಲೆ, ಅಲ್ಲಿ ಪ್ರೀತಿ, ಕಲೆ ಎಲ್ಲ ಬರುತ್ತೆ. 5ನೇ ಮನೆ ಪ್ಯಾಷನ್ನು, ಮತ್ತು ಬೇರೆಯವರಿಗೆ ಸಲಹೆ ಸೂಚನೆ ಕೊಡ್ತಕ್ಕಂಥದ್ದು, ಕೌನ್ಸ್ಲಿಂಗ್ ಮಾಡ್ತಕ್ಕಂಥದ್ದು. ಅದರಲ್ಲಿ ಅವರಿಗೆ 5ನೇ ಮನೆ ಮತ್ತು 8ನೇ ಮನೆಯನ್ನು ಅವರು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಕೆಲಸದನ್ನು ಮಾಡ್ತಾ ಒಳಗೆ ಹಾಡ್ಕೊಳ್ತಾ ಮಾಡ್ತಕ್ಕಂಥದ್ದು ಅಥವಾ ಕಿವಿಯಲ್ಲಿ ಹಾಡನ್ನು ಕೇಳ್ಕೊಳ್ತಾ ಮಾಡ್ತಕ್ಕಂಥದ್ದು ಅಥವಾ ಈ ರೀತಿ ಸ್ವಯಂ ಹಾಡ್ತಕ್ಕಂಥದ್ದು, ಎಲ್ಲಿ ಮನೆಯಲ್ಲಿ ಅಥವಾ ಯಾವುದೋ ಒಂದು ಏನು ಮಾಧ್ಯಮದ ಮೂಲಕನೋ ಈ ರೀತಿಯಾಗಿ 8ನೇ ಮನೆ 5ನೇ ಮನೆ ಆಗ ಏನಾಯಿತು, ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ 10ನೇ ಮನೆ ಬಲವಾಯಿತು. ಇದೇ ರೀತಿಯಲ್ಲಿ ಇನ್ನೊಂದು ಕೊನೆಯ ಎಕ್ಸಾಂಪಲ್ನ ನೋಡಿಬಿಡೋಣ. ಈಗ ಅಂದ್ಕೊಳ್ಳೋಣ, ಮಕರ ಲಗ್ನಕ್ಕೆ ಏನಾಯಿತು, ಅಲ್ಲಿ 10ನೇ ಮನೆಯ ಅಧಿಪತಿ ಯಾರು? ಅಲ್ಲಿ ಶುಕ್ರ ಬರ್ತಾನೆ. ಅದೇ ರೀತಿ ನಾವು ಇಲ್ಲಿ ಇನ್ನೊಂದು ರೀತಿಯಲ್ಲಿಯೂ ನೋಡ್ಬೋದು. ಬೇಡ, ನಮಗೆ ಏನು ಆ ರೀತಿ ಏನೂ ಬೇಡ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಕೆಲವ್ರು ಹೇಳ್ತಾರೆ, ನಾನು ಯಾಕೋ ಬದಲಾಗಬೇಕನ್ಸುತ್ತೆ, ನಾನು ಬದಲಾಗೋದೇ ಇಲ್ಲ, ಇಷ್ಟು ಸಾರಿ ಅಂದ್ಕೊಳ್ತೀನಿ ನಾನು ಬದಲಾಗಬೇಕು ಅಂತ, ಆಗ್ತಾನೇ ಇಲ್ಲ. ಅಥವಾ ಯಾರಾದರೂ ತಮ್ಮ ಹತ್ರ ಹೇಳಿರ್ಬೋದು, ನಾನು ಬದಲಾಗಬೇಕು ಅಂತ ಅಂದ್ಕೊಳ್ತೀನಿ, ಆಗ್ತಾ ಇಲ್ಲ. ಆಗ ಏನು ಮಾಡಬೇಕು, ಲಗ್ನಾಧಿಪತಿಯನ್ನು ನೋಡಬೇಕು. ಮೊಟ್ಟ ಮೊದಲು ಲಗ್ನಾಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಇಲ್ಲಿ ಅದೇ ಎಕ್ಸಾಂಪಲ್ನ ತೆಗೆದುಕೊಳ್ಳೋಣ. ಇಲ್ಲಿ ಲಗ್ನಾಧಿಪತಿ ಶನಿ ಆಗ್ತಾನೆ, ಮಕರ ಲಗ್ನ. ಅವನು ಬುಧನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಬುಧ 6 ಮತ್ತು 9ಕ್ಕೆ ಅಧಿಪತಿ. 6ನೇ ಮನೆ ಹಿಂದೆ ಹೇಳಿದಾಗೆ ಬ್ಯುಸಿ ಇರಬೇಕು, ಜೊತೆಗೆ ಯಾರಿಂದನೂ ಸೇವೆ ತೆಗೆದುಕೊಳ್ಬಾರ್ದು. ಹಾಗೆಯೇ 9ನೇ ಮನೆ ಏನಾಗುತ್ತೆ, ಅದು ಒಂದು ವಿದ್ಯೆಯನ್ನು ಕಲಿತಕ್ಕಂಥದ್ದು ಮತ್ತು ದೇವಸ್ಥಾನ ಈ ಥರ ಅಥವಾ ತೀರ್ಥಯಾತ್ರೆಗಳಿಗೆ ವಿಸಿಟ್ ಮಾಡ್ತಕ್ಕಂಥದ್ದು, ಅಂದರೆ ಟ್ರಾವೆಲ್ ಮಾಡಿ ವಿಸಿಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಹೀಗೆ ತಂದೆಗೆ ಗೌರವವನ್ನು ಕೊಡ್ತಕ್ಕಂಥದ್ದು. ಹೀಗೆ 9ನೇ ಮನೆ ಮತ್ತು 6ನೇ ಮನೆಯನ್ನು ಅಲ್ಲಿ ಉಪಯೋಗಿಸ್ಕೊಳ್ತಾ ಹೋದಾಗ ಅವರ ಜೀವನದಲ್ಲಿ ಬಹಳ ಮಹತ್ತರವಾದಂತಹ ಬದಲಾವಣೆ ಆಗುತ್ತೆ. ಅಂದರೆ ಅವರ ಒಳಗಡೆಗೆ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿ ಹೀಗೆ ನಾವು ಯಾವ ಮನೆಯನ್ನು ಬಲಪಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವೋ, ಏನಾಗಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಆ್ಯಕ್ಟಿವ್ ಮಾಡ್ತಕ್ಕಂಥದ್ದೇ ನಕ್ಷತ್ರ ಅಧಿಪತಿ. ಅದಕ್ಕೆ ಆ ನಕ್ಷತ್ರಾಧಿಪತಿಯ ಒಂದು ಮನೆ, ಯಾವ ಮನೆ ತೆಗೆದುಕೊಂಡಿದ್ದಾನೆ ಅಥವಾ ಅಲ್ಲಿ ಬಂದು ಕುಳಿತಿರ್ತಕ್ಕಂತಹ ಗ್ರಹ ಯಾವ ಮನೆಯನ್ನು ತೆಗೆದುಕೊಂಡಿದೆ ಅದನ್ನು
ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ತಾ ಹೋದಾಗ ನಮಗೆ ಸಂಬಂಧಪಟ್ಟಂತಹ ಮನೆ ಅಂದರೆ ಯಾವುದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಥವಾ ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವೋ ಅದರಲ್ಲಿ ಬದಲಾವಣೆ ಅಥವಾ ಒಂದು ಪ್ರಗತಿ ಸಾಧ್ಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭ ಮಸ್ತು. ಧನ್ಯವಾದ.